ಮೋಹನ್ ನಳ್ಪಾಕಾಗೆ ಸುಸ್ವಾಗತ. ವೀಕ್ಷಕರೇ, ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀವಿ. ಇದಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಸಿಂಪಲಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ನಾವು ವಿಶೇಷವಾಗಿ ಮಾಡ್ಕೊಬೋದು. ಇಲ್ಲ ಅಂದರೆ ನಾವೇನಾದರೂ ಇದನ್ನು ಸಿಹಿ ತಿನ್ನಬೇಕು ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಜಾಸ್ತಿ ಟೈಮ್ ಏನು ಬೇಕಾಗಿರಲ್ಲ, ಒಂದು 15ರಿಂದ 20 ನಿಮಿಷ ಟೈಮ್ ಆದರೆ ಸಾಕಾಗುತ್ತೆ. ತುಂಬ ಸಿಂಪಲ್ಲಾಗಿದೆ ಈ ವಿಧಾನ. ಒಮ್ಮೆ ನೀವು ಟ್ರೈ ಮಾಡಿ. ಮತ್ತು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡು, ಅಂದರೆ ಇದನ್ನು ಸಾಬೂದಾನ ಅಂತಲೂ ಕರೀತಾರೆ. ಈ ಸಬ್ಬಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 10ರಿಂದ 15 ನಿಮಿಷ ಇದನ್ನು ನಾವು ನೆನೆ ಹಾಕ್ಕೊಬೇಕು. ಸ್ವಲ್ಪ ನೆನೆಸ್ಬೇಕು ಇದನ್ನು, ಯಾಕಂದರೆ ಗಟ್ಟಿ ಇರುತ್ತೆ. ಹಾಗಾಗಿ ಒಂದು 10 ನಿಮಿಷ ಆದಮೇಲೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳ್ಕೊಂಡು ಇದನ್ನು ಒಂದು 2 ವಿಷಲ್ ಬರುವವರೆಗೂ ಬೇಯಿಸ್ಕೊಳ್ಳೋಣ. ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಇಲ್ಲಿ ಪಾಯಸ ಮಾಡೋದಕ್ಕೆ ಈಗ ನಾನು ಒಂದು ಬಾಣಲಿ ಅಥವಾ ಒಂದು ಪಾತ್ರೆ ಏನಾದರೂ ತೊಗೊಳ್ಳಿ. ಇಲ್ಲಿ ಪಾತ್ರೆನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ರೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ನಾನು ಒಂದು 8ರಿಂದ 10 ಬಾದಾಮಿನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಈ ಬಾದಾಮಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನಂತರ ಕೊನೆಯಲ್ಲಿ ಇದಕ್ಕೆ ದ್ರಾಕ್ಷಿ ಹಾಕಬೇಕು. ದ್ರಾಕ್ಷಿ ಗೋಡಂಬಿ 2 ಒಟ್ಟಿಗೆ ಹಾಕಬೇಡಿ. ನಂತರ ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ. ತುಪ್ಪದಲ್ಲಿ ಒಂದು 2ರಿಂದ 3 ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈಗ ಇಲ್ಲಿ 2 ಲೋಟದಷ್ಟು ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಪಾಯಸಕ್ಕೆ ಹಾಲು ಹಾಕೋದು ತುಂಬಾ ಅವಶ್ಯಕತೆ ಇರುತ್ತೆ ನೋಡಿ. ಅದ್ರ ಜೊತೆಗೆ ನಾನು 1 ಲೋಟ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಿಮಗೆ ಸಿಹಿಗೆ ತಕ್ಕಷ್ಟು, ಅಂದರೆ ನಾನು ಇಲ್ಲಿ 1 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಒಂದು 5 ನಿಮಿಷ ಒಂದು ಸಣ್ಣ ಮೀಡಿಯಮ್ ಉರಿನಲ್ಲಿ ಇದನ್ನು ಹಾಗೆ ಬೇಯಿಸ್ಕೊಳ್ಳಿ. ಒಂದು ಕುದಿ ಬಂದ ಮೇಲೆ ನಾವು ಬೇಯಿಸಿರುವಂತಹ ಸಬ್ಬಕ್ಕಿನ ನೋಡಿ ಇದಕ್ಕೆ ಸೇರಿಸ್ಕೊಬೇಕು. ಸಬ್ಬಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರು. ಮತ್ತು ನಾವು ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸೋದ್ರಿಂದಾಗಿ ನಮ್ಮದು ಪಾಯಸ ರೆಡಿ ಆಗುತ್ತೆ ನೋಡಿ. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಕಡಿಮೆ ಸಮಯದಲ್ಲೇ ಇದನ್ನು ನಾವು ತುಂಬ ರುಚಿಯಾಗಿ ಮಾಡ್ಕೊಬೋದು. ಮಕ್ಕಳೂ ಅಷ್ಟೇ ತುಂಬ ಇಷ್ಟಪಡ್ತಾರೆ. ವಾರದಲ್ಲಿ ಒಮ್ಮೆ ನಾವು ಸಿಹಿ ತಿನ್ನೋದ್ರಿಂದಾಗಿ ತುಂಬ ರುಚಿಯಾಗಿರುತ್ತೆ ಅಡುಗೆಗಳು ನೋಡಿ. ಈಗ 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಈಗ ಇದನ್ನು ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.